ಎಲ್ಲರಿಗೂ ನಮಸ್ಕಾರ. Myself Renuka Prasad, working as a lecturer in Department of Computer Science and Engineering in Government Polytechnic, Chamranagar. From this session, I would like to share some of information about internet tools and services in wide area networks. Previous session, we learned about frame relay protocol and asynchronous transfer mode protocols. These two protocols are the WAN protocols we learned in previous session. From this session, we learn internet tools and services. Those are domain name system and Windows Internet Naming Service. Domain name service is a network services offered by Windows 2000 server. ವಿಂಡೋಸ್ 2000 ಸರ್ವರ್ ನಮಗೆ ಒಂದು ಸರ್ವಿಸ್ ನೆಟ್ವರ್ಕ್ ಸರ್ವಿಸ್ ಪ್ರೊವೈಡ್ ಮಾಡಿದೆ. ಅದನ್ನು ನಾವು ಡೊಮೈನ್ ನೇಮ್ ಸಿಸ್ಟಮ್ ಅಂತೇಳಿ ಕರಿತೀವಿ. ಸೊ ಡೊಮೈನ್ ನೇಮ್ ಸಿಸ್ಟಮ್ ಇಸ್ ಎ ಡೇಟಾಬೇಸ್ ಯೂಸ್ಡ್ ಟು ಟ್ರಾನ್ಸ್ಲೇಟ್ ದ ಡೊಮೈನ್ ನೇಮ್ಸ್ ಇಂಟು IP addresses in a TCP IP based network. So domain name service ಅನ್ನೋದು ಒಂದು database. It translate domain names into IP addresses in a TCP bar IP based network ಅಲ್ಲಿ ಯೂಸ್ ಮಾಡ್ತೀವಿ. The process of resolving a domain name to IP address is called name resolution. ಸೊ ನಾವು ನಮ್ಮ ಒಂದು IP ಅಡ್ರೆಸ್ ಅನ್ನ ಡೊಮೈನ್ ನೇಮ್ ಆಗಿ ಕನ್ವರ್ಟ್ ಮಾಡೋದನ್ನ ನಾವು ನೇಮ್ ರೆಸೊಲ್ಯೂಷನ್ಸ್ ಅಂತ ಹೇಳಿ ಕರಿತೀವಿ. ಸೊ however the IP address is difficult to remember. We know very well the IP address ಅನ್ನ ನಾವು ರಿಮೆಂಬರ್ ಮಾಡ್ಕೊಳ್ಳೋಕೆ ವೆರಿ ಡಿಫಿಕಲ್ಟ್. ದಟ್ಸ್ ವೈ ವಿ ನೀಡ್ ಒಂದು ಆಲ್ಟರ್ನೇಟಿವ್ ನೇಮ್ ಅನ್ನ ನಾವು ಆಲ್ಟರ್ನೇಟಿವ್ ಕೊಡ್ಕೋತೀವಿ. ಸೊ ದಟ್ ಈಸ್ ದ ಡೊಮೈನ್ ನೇಮ್ ಸರ್ವಿಸ್. As a result, DNS is needed because it is easier to remember a website name rather than its IP addresses. ಸೊ ನಮ್ಗೆಲ್ಲ ಒಂದು ಇಮೇಲ್ ಐಡಿ ಅಂತಿದೆ. ಸೊ ಆಸ್ ಯುವರ್ ರಿಕ್ವೈರ್ಮೆಂಟ್ ನಾವು ನೇಮ್ಗಳು ಮತ್ತೆ ನಮಗ್ ಬೇಕು ಫೆಮಿಲಿಯರ್ ಆಗಿರೋ ಹೆಸರು ನಂಬರ್ಸ್ ನೇಮ್ಸ್ ಎಲ್ಲ ಯೂಸ್ ಮಾಡ್ತೀವಿ. ಬಟ್ ದಟ್ ಇಮೇಲ್ ಐಡಿ ಈಸ್ ಕ್ಯಾನ್ ಐಡೆಂಟಿಫೈ ಇನ್ ನೆಟ್ವರ್ಕ್ ಓನ್ಲಿ ದ IP ಅಡ್ರೆಸಸ್. ಬಟ್ ಅದನ್ನ ರಿಮೆಂಬರ್ ಮಾಡ್ಕೊಳಕ್ ಆಗಲ್ಲ. ದಟ್ಸ್ ವೈ ವಿ ಆರ್ ಯೂಸಿಂಗ್ ದ ಡೊಮೈನ್ ನೇಮ್ ಸರ್ವಿಸಸ್ ಯೂಸ್ ಮಾಡಿ ದ IP ಅಡ್ರೆಸ್ ಅನ್ನ ನಾವು ನಮ್ಮ ನೇಮಿಂಗ್ ಆಗಿ ಕನ್ವರ್ಟ್ ಮಾಡ್ಕೋತೀವಿ. That is the main usage of the domain name services. DNS ಸಿಮಿಲರ್ ನಾವು ಯಾವ ರೀತಿ ಟೆಲಿಫೋನ್ ಬುಕ್ ಅನ್ನ ಯೂಸ್ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಅದೇ ರೀತಿ ಡೊಮೈನ್ ನೇಮ್ ಸರ್ವಿಸ್ ಅಷ್ಟೇ. ಫಾರ್ ಎಕ್ಸಾಂಪಲ್ ಸಪೋಸ್ ನೀವು ಒಬ್ಬ ಪರ್ಸನ್ಸ್ ನ ಟೆಲಿಫೋನ್ ನಂಬರ್ ಸರ್ಚ್ ಮಾಡಕ್ಕಿಂತ ಫಸ್ಟ್ ನೀವು ಯು ಕ್ಯಾನ್ ಸರ್ಚ್ ದಟ್ ನೇಮ್ ಆಫ್ ದ ಪರ್ಸನ್ ಇನ್ ದ ಟೆಲಿಫೋನ್ ಬುಕ್. ಆಫ್ಟರ್ ಫೈಂಡಿಂಗ್ ಅ ನೇಮ್ ನೀವೇನ್ ಮಾಡ್ತೀರಾ ಅಂತಂದ್ರೆ ಇಟ್ ಫೈಂಡ್ ದ ಒನ್ಸ್ ನೇಮ್ ಗೊತ್ತಾದ್ಮೇಲೆ ಅವ್ರ ನಂಬರ್ ಅನ್ನ ಫೈಂಡ್ ಔಟ್ ಮಾಡ್ತೀರಾ. ಸೊ ಲಿಸ್ಟೆಡ್ ನೇಮ್ ಆಫ್ ಇನ್ ದ ಬುಕ್, ಫೋನ್ ಬುಕ್ ಅಲ್ಲಿರೋ ನೇಮ್ ನ ನೋಡಿ ಅವ್ರ ನಂಬರ್ ನ ಫೈಂಡ್ ಔಟ್ ಮಾಡ್ತೀರಾ. ಸಿಮಿಲರ್ DNS is a host computer contacts the domain name and the DNS server looks the database, maps the domain name to an IP addresses. It then returns the IP address to the host computer. So ಇಲ್ಲಿ there is a diagram ಏನ್ ಶೋ ವರ್ಕಿಂಗ್ ಆಫ್ DNS ಅನ್ನ ತೋರಿಸ್ತಾ ಇದೆ. ಸೊ here we see the DNS ಸರ್ವರ್ ಇದೆ, DNS ಕ್ಲೈಂಟ್ಸ್ ಎಲ್ಲ ಇದೆ, DNS ಕ್ಲೈಂಟ್ 1 2 3 ಕ್ಲೈಂಟ್ಸ್ ಗಳಿದೆ. ಸೊ ಇದರಲ್ಲಿ ನಾವು ಸೋ ಮೆನಿ ಐಡಿಯಾ ಇದು ಇಂಟರ್ನೆಟ್ ಅಡ್ರೆಸ್ ಅನ್ನ ನಾವು ಪ್ರೊವೈಡ್ ಮಾಡ್ತಾ ಇದೀವಿ. ದ www.hotmail.com, www.rediffmail.com, www.google.com ಅಂತೇಳಿ. ಸೊ ದೀಸ್ ಆರ್ ದ DNS ನೇಮ್. ಸೊ ಬಟ್ ಕ್ಲೈಂಟ್ ಗಳಿಗೆ ಆ ನೇಮ್ ನ ಪ್ರೊವೈಡ್ ಮಾಡಿದಾಗ ಅದಕ್ಕೆ ಬೇಕಾಗಿರೋ ನೆಸೆಸರಿ IP ಅಡ್ರೆಸ್ ನ ಪ್ರೊವೈಡ್ ಮಾಡೋದು ಯಾವುದು ಅಂತಂದ್ರೆ DNS ಸರ್ವರ್. ಸೊ ಒನ್ಸ್ ದ ಕ್ಲೈಂಟ್ ಸೆಂಡ್ ದ DNS ನೇಮ್, DNS ನೇಮ್ ಸರ್ವರ್ ಅಲ್ಲಿ ಡೇಟಾ ಸರ್ವರ್ ಡೇಟಾಬೇಸ್ ಅಲ್ಲಿ ದರ್ ಇಸ್ ಅ ನೇಮ್ ಆಫ್ ದ ಹೋಸ್ಟ್ ಡೊಮೈನ್ ನೇಮ್ ಇರುತ್ತೆ, ಅದ್ರದ್ದು ಈಕ್ವಲೆಂಟ್ ಆಗಿರೋ IP ಅಡ್ರೆಸ್ ಇರುತ್ತೆ. ಅದನ್ನ ಕ್ಲೈಂಟ್ಸ್ ಗೆ ರಿಕ್ವೆಸ್ಟ್ ಬಂದಂಗೆ ಆ ಕ್ಲೈಂಟ್ಸ್ ಗಳಿಗೆ ಅದನ್ನ ಸೆಂಡ್ ಮಾಡ್ತಾರೆ. See, there is an one of how the DNS works. So first root level ಅಲ್ಲಿ
there is one of concepts ಇದೆ. So another different organization, com, edu, gov, int, mil, net organization. So these are different, some different organizations are used, different type of naming DNS ಗಳನ್ನ ಯೂಸ್ ಮಾಡ್ತೀವಿ. ಸೊ ಒಂದೊಂದು ಎಜುಕೇಶನ್ಸ್ ಅಲ್ಲಿ ಒಂದು ಯೂಸ್ ಮಾಡ್ತೀವಿ, ಅಂಡ್ ದೆನ್ ಗೌರ್ಮೆಂಟ್ ಸೆಕ್ಟರ್ಸ್ ಅಲ್ಲಿ ಒಂದು ಯೂಸ್ ಮಾಡ್ತೀವಿ. ಸಪ್ರೇಟ್ ಲೈಕ್ ಡಾಟ್ ನೆಟ್ ಅಂತ ಹೇಳಿದೆ, ಡಾಟ್ ಮೇಲ್ ಅಂತ ಇದೆ, ಡಾಟ್ ಇನ್ ಅಂತ ಇದೆ. ಈ ತರ ಸೋ ಮೆನಿ ಆರ್ಗನೈಸೇಷನ್ಸ್ ಆರ್ ಯೂಸ್ಡ್ DNS ಸರ್ವರ್ಸ್ ಗಳನ್ನ ಯೂಸ್ ಮಾಡ್ತಾ ಹೋಗ್ತೀವಿ. The another tool services of the Windows is WINS, Windows Internet Naming Services ಅಂತೇಳಿ WINS ಅಂತೇಳಿ ಕರಿತೀವಿ. That is another one of the wonderful service provided by the Windows server. In WINS is used to resolving a computer name to an IP addresses. So ನಾವು DNS ಅಲ್ಲಿ the host ನೇಮ್ ಅನ್ನ ನಾವು ಹೋಸ್ಟ್ ಅಡ್ರೆಸ್ ಅನ್ನ ನಾವು ಹೋಸ್ಟ್ DNS ಅಲ್ಲಿ ಹೋಸ್ಟ್ ನೇಮ್ ನ ನಾವು ಐಡೆಂಟಿಫೈ ಮಾಡ್ತಾ ಇದ್ದೋ, ರಿಟ್ರೀವ್ ಮಾಡ್ತಾ ಇದ್ದೋ. ಬಟ್ ಇದರಲ್ಲಿ ಸೊ ಕಂಪ್ಯೂಟರ್ ನೇಮ್ ಅನ್ನ ನಾವು ಫೈಂಡ್ ಔಟ್ ಮಾಡ್ತೀವಿ ಯೂಸಿಂಗ್ ದ IP ಅಡ್ರೆಸ್ ಬದಲು. ಸೊ ವಿನ್ಸ್ ಯೂಸಸ್ ಫಾರ್ ರಿಸಾಲ್ವಿಂಗ್ ಎ ಕಂಪ್ಯೂಟರ್ ನೇಮ್ ಟು an IP address. ವಿನ್ಸ್ helps in mapping the computer name to an IP address on the TCP/IP based network. The computer name and IP addresses are stored in database on the WINS server. So WINS server alli computer name ಮತ್ತೆ IP addresses both are stored in database. Each computer on the network needs to register with the WINS server. ಸೊ ನಮ್ ಎಲ್ಲಾ ನೆಟ್ವರ್ಕ್ ಅಲ್ಲಿ ಇರೋಂತ ಎಲ್ಲಾ ಸಿಸ್ಟಮ್ಸ್ಗಳು, ಕಂಪ್ಯೂಟರ್ಗಳು, ನೆಟ್ವರ್ಕ್ ಅಲ್ಲಿ ಇರೋಂತ ಎಲ್ಲಾ ಕಂಪ್ಯೂಟರ್ಗಳು ರಿಜಿಸ್ಟರ್ ಆಗಬೇಕು, ವಿನ್ಸ್ ಸರ್ವರ್ ಜೊತೆ ರಿಜಿಸ್ಟರ್ ಆಗಬೇಕು. ಇಟ್ ಎಸ್ಟಾಬ್ಲಿಷ್ ದ ಕನೆಕ್ಷನ್ ಬಿಟ್ವೀನ್ ದ ಕಂಪ್ಯೂಟರ್ಸ್ ದೋಸ್ ಆರ್ ರಿಜಿಸ್ಟರ್ಡ್ ಆನ್ ದ ವಿನ್ಸ್ ಡೇಟಾಬೇಸ್ ಅಲ್ಲಿ ಯಾವ್ದಿದೆ ಅಷ್ಟು ಕಂಪ್ಯೂಟರ್ಸ್ ಗಳಿಗೆ ಕನೆಕ್ಷನ್ಸ್ ಅನ್ನೋದು ಎಸ್ಟಾಬ್ಲಿಷ್ ಮಾಡ್ಕೊಡುತ್ತೆ. The WINS is easier to remember the computer names rather than the IP address. ಸೊ ಸರ್ವರ್ಗೆ ಈಸಿಯಾಗಿ ಐಡೆಂಟಿಫೈ ಮಾಡುತ್ತೆ IP ಅಡ್ರೆಸ್ ಗಿಂತ. ಸೊ ಯಾವ್ದು ಅಂತಂದ್ರೆ ಕಂಪ್ಯೂಟರ್ ನೇಮ್ ಮುಖಾಂತರ. ಸೊ ಫಾರ್ ಎಕ್ಸಾಂಪಲ್, ಕಂಪ್ಯೂಟರ್ ನೇಮ್ ಇಸ್ Michael. ಸೊ whereas an IP address of the same computer is 172.128.17.244. ಲೈಕ್ ಈ ತರ IP ಅಡ್ರೆಸ್ ಅನ್ನ ರಿಮೆಂಬರ್ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಬದಲು ದರ್ ಇಸ್ ಅ ನೇಮ್ ಆಫ್ ದ ಕಂಪ್ಯೂಟರ್ ನ ನಾವು ರಿಮೆಂಬರ್ ಮಾಡ್ಕೊಂಡ್ರೆ ಈಸಿ ಟು ರಿಮೆಂಬರ್ ಅಂಡ್ ಈಸಿ ಟು ಐಡೆಂಟಿಫೈ. ಸೊ ಹಂಗಾಗಿ ಸೊ ಈ ವಿನ್ಸ್ ಸರ್ವರ್ ಮೋಸ್ಟ್ ಹೆಲ್ಪ್ಫುಲ್ ಟು ರಿಮೆಂಬರ್ ದ ಆರ್ ಐಡೆಂಟಿಫೈ ದ ಕಂಪ್ಯೂಟರ್ಸ್ ಇನ್ ಎ ನೆಟ್ವರ್ಕ್. ಸೊ ದ ಡಯಾಗ್ರಾಮ್ ಶೋಸ್ ಹೌ ಟು ಇಂಪ್ಲಿಮೆಂಟ್ ದ ವಿನ್ಸ್. There is a two things in available. One is an WINS server and another one WIN clients. See, first any computers in a network must register with the server. WINS server ಜೊತೆ ರಿಜಿಸ್ಟರ್ ಆಗಬೇಕು. So there are so many processes are available. So first is a name registration, the name renewal, the name release, name query and name resolution. See, there are so many steps are available ಇದೆ. ನೆಕ್ಸ್ಟ್ ಯಾನೇನ್ ಆ ಸ್ಟೆಪ್ಸ್ ಏನ್ ವರ್ಕ್ ಮಾಡುತ್ತೆ ಅಂತ ನೋಡೋಣ. First, in a WINS environment, the client computer starts first it registration process ಅನ್ನ ಸ್ಟಾರ್ಟ್ ಮಾಡಬೇಕಾಗುತ್ತೆ. ಸೊ ರಿಜಿಸ್ಟ್ರೇಷನ್ಸ್ ಆಗಬೇಕಾದ್ರೆ there is the net bias name ಅನ್ನ ಪ್ರೊವೈಡ್ ಮಾಡಬೇಕಾಗುತ್ತೆ. The net bias name is provided by the client and the IP address with the WINS server. There are two informations ಅನ್ನ ನಾವು WINS server ಗೆ ಪ್ರೊವೈಡ್ ಮಾಡ್ತೀವಿ. ಮೊದಲನೇದು ನೆಟ್ ಬಯಾಸ್ ನೇಮ್ ಅಂಡ್ IP ಅಡ್ರೆಸ್. ಇವೆರಡನ್ನು ನಾವು WINS server ಜೊತೆ ಶೇರ್ ಮಾಡ್ತೀವಿ. When net bias computer wants to communicate with another net bias computer, it sends a name query directly to the WINS server.
So ನಿಮ್ಗೆ if you want to communicate with another network, another computer in a network, want communicate ಮಾಡ್ಬೇಕಂತಂದ್ರೆ ಡೈರೆಕ್ಟ್ ಆಗಿ ಎನ್ಕ್ವೈರಿ ಮಾಡ್ಬೋದು. ಸೊ ಅವೈಲಬಲ್ ಇದೆಯಾ ಇಲ್ಲ ಅಂತ ಹೇಳಿ ಥ್ರೂ ದ ನೆಟ್ ಬಯಾಸ್ ಕಂಪ್ಯೂಟರ್ ಇನ್ಫಾರ್ಮೇಶನ್ ಮುಖಾಂತರ ನಾವು ಫೈಂಡ್ ಔಟ್ ಮಾಡ್ಬೋದು. If there is a Win server is on the network, no Win server on the network, then the BIOS name broadcast is done by for resolution. So ನಾವು ನೆಟ್ ಬಯಾಸ್ ನೇಮ್ ಇಂದ ಯೂಸ್ ಮಾಡಿ ಬ್ರಾಡ್ಕಾಸ್ಟ್ ಮಾಡಿ ಕ್ಯಾನ್ ಫೈಂಡ್ ಔಟ್ ಮಾಡಬಹುದು, ಬಟ್ ಇಸ್ ಅನ್ ಲೆಂತಿ ಪ್ರೋಸೆಸ್. When Win client start, it send a request to the Win server. The request contain net BIOS name and from the Win's client. Win's server send a successful registration message if no other Win's client is registered with the same name. ನೆಟ್ ಬಯಾಸ್ ನೇಮ್ ಇಂದ ರಿಜಿಸ್ಟರ್ಡ್ ಮಾಡ್ಕೊಂಡಿಲ್ಲ ಅಂದ್ರೆ ಸೊ ಅದಕ್ಕೆ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಮೆಸೇಜ್ ಹೋಗುತ್ತೆ. ಇನ್ ಕೇಸ್ ಹೋಗಿಲ್ಲ ಅಂತಂದ್ರೆ ಸೊ ಯು ಕ್ಯಾನ್ ಚೇಂಜ್ ದ ನೆಟ್ ಬಯಾಸ್ ನೇಮ್ ಅನ್ನು ನಾವು ಚೇಂಜ್ ಮಾಡಬೇಕಾಗಿರುತ್ತೆ. ದ ಮೆಸೇಜ್ ಇನ್ಕ್ಲೂಡ್ ಎರಡು ನೆಟ್ ಆಫ್ಟರ್ ದ ಸಕ್ಸಸ್ಫುಲ್ ರಿಜಿಸ್ಟ್ರೇಷನ್ ಆಫ್ ವಿನ್ಸ್ ಕ್ಲೈಂಟ್ ಗೆ ಸರ್ವರ್ ಏನ್ ಸೆಂಡ್ ಮಾಡುತ್ತೆ ಅಂದ್ರೆ ದೇರ್ ಆರ್ ಟೂ ಮೆಸೇಜ್, ಎರಡು ಮೆಸೇಜ್ ಏನ್ ಕಂಟೈನ್ ಆಗಿರುತ್ತೆ ಅಂದ್ರೆ ದ ರಿಜಿಸ್ಟರ್ಡ್ ನೆಟ್ ಬಯಾಸ್ ನೇಮ್ ಮತ್ತೆ ಟೈಮ್ ಟು ಲೀವ್. ನೆಟ್ ಬಯಾಸ್ ನೇಮ್ ರಿಜಿಸ್ಟರ್ ಆದ್ಮೇಲೆ ಆ ಸಿಸ್ಟಮ್ ಕ್ಲೈಂಟ್ ಸಮ್ ಪೀರಿಯಡ್ ವರೆಗೂ ಮಾತ್ರ ಅದು ಆಕ್ಟಿವ್ ಆಗಿರುತ್ತೆ. ಆಫ್ಟರ್ ಸಮ್ ಟೈಮ್ ಇಟ್ ಇಸ್ ಇನ್ಆಕ್ಟಿವ್ ಆಗ್ಬಿಡುತ್ತೆ. ಅದು ಎಷ್ಟು ಟೈಮ್ ಆಕ್ಟಿವ್ ಆಗಿರುತ್ತೆ, ಆ ಟೈಮ್ ಟು ಲೀವ್ ಎಷ್ಟು ಟೈಮ್ ವರೆಗೆ ಅದು ಇರುತ್ತೆ ಅನ್ನೋದನ್ನ ಸೊ ದೇರ್ ಇಸ್ ಅನ್ ಇದರಲ್ಲಿ ಮೆನ್ಷನ್ ಮಾಡಿರುತ್ತೆ. ದ ವಿನ್ಸ್ ಕ್ಲೈಂಟ್ ನೀಡ್ಸ್ ಟು ರಿನ್ಯೂ its registration from time to time because the registration with the Win server is temporary. So last slide ಅಲ್ಲಿ ಹೇಳ್ದಂಗೆ ಸೊ ಇಟ್ಸ್ ಅನ್ ನೀಡ್ ಟು ಟೈಮ್ ಟು ಲೀವ್ ಅಂತ ಹೇಳಿ ಸಮ್ ಪೀರಿಯಡ್ ವರೆಗೆ ಅದನ್ನ ಎಷ್ಟು ಆಕ್ಟಿವ್ ಆಗಿರುತ್ತೆ ಅಂತ ಹೇಳಿ ಅದು ಕೊಟ್ಟಿರ್ತಾರೆ. ಸೊ ಅದಕ್ಕಿಂತ ಮುಂಚೆನೆ ಅದು ಇನ್ಆಕ್ಟಿವ್ ಆಗಿಂತ ಮುಂಚೆನೆ ನಾವು ರಿನ್ಯೂವಲ್ ಮಾಡಬೇಕು. ಸೊ ರಿನ್ಯೂ ದ ರಿಜಿಸ್ಟ್ರೇಷನ್. ಆ ರಿನ್ಯೂವಲ್ ಮಾಡೋದಕ್ಕೆ ಏನ್ ಪ್ರೊಸೀಜರ್ ಅಂತಂದ್ರೆ ಅಗೇನ್ ಯು ರಿಜಿಸ್ಟರ್ಡ್ ವಿತ್ ದ ವಿನ್ ಸರ್ವರ್ ಜೊತೆ ರಿಜಿಸ್ಟರ್ ಆಗ್ಬೇಕು. ಸೊ ವಿನ್ ಸರ್ವರ್ ಜೊತೆ ರಿಜಿಸ್ಟರ್ ಆದ್ರೆ ಯು ಕ್ಯಾನ್ ಇಟ್ ಪ್ರೊವೈಡ್ಸ್ ಸೇಮ್ ನೇಮ್, ನೆಟ್ ಬಯಾಸ್ ನೇಮ್ ಅನ್ನ ಪ್ರೊವೈಡ್ ಮಾಡುತ್ತೆ. ಸೊ ರಿಜಿಸ್ಟ್ರೇಷನ್ ಇನ್ಫಾರ್ಮೇಶನ್ ಅಬೌಟ್ ವಿನ್ ಕ್ಲೈಂಟ್ಸ್ ಇಸ್ ಸ್ಟೋರ್ಡ್ ಓನ್ಲಿ 6 days ಇನ್ ಎ ವಿನ್ ಸರ್ವರ್. ವಿನ್ ಸರ್ವರ್ ಅಲ್ಲಿ ಆ ಟೈಮ್ ಟು ಲೀವ್ ಎಷ್ಟು ಟೈಮ್ ಪೀರಿಯಡ್ ಅಂತ ಹೇಳಿದ್ರೆ 6 days ಅಷ್ಟೇ ಇರುತ್ತೆ. ಆಫ್ಟರ್ 6 days ಇಟ್ ಎಕ್ಸ್ಪೈರ್ ಆಗುತ್ತೆ. ಸೊ ಅದು ಆ ನೇಮ್ ನ ಬೇರೆ ಯಾವ್ದೋ ವಿನ್ಸ್ ಕ್ಲೈಂಟ್ ಗೆ ಅಲಾಟ್ ಆಗುತ್ತೆ. ನಮ್ಗೆ ಬೇಕಂತ ಹೇಳಿದ್ರೆ ಹೊಸ ನೇಮ್ ಅಲಾಟ್ ಮಾಡ್ಕೊಡ್ತಾರೆ. So after this period, the Wins client needs to renew its registration. After the 6 days ಆದ್ಮೇಲೆ must be renew within the 6 days. So must be renewal ಮಾಡಬೇಕು. ಎಕ್ಸ್ಪೈರ್ ಆದ್ರೆ in case expire ಆದ್ರೆ so Win client attempt to renew its registration with Win server when 50% of the time to leave value is reached. So ನಮ್ಗೆ 6 days ಇರೋದು 3 days ಅದು ರೆಡ್ಯೂಸ್ ಆಗುತ್ತೆ. When the Win server receives the name refresh request, it sends the name refresh response to the Win's client with a new TTL. So now once Win server ಒಂದು ನೇಮ್ ರಿಫ್ರೆಶ್ ರಿಕ್ವೆಸ್ಟ್ ನ ಸೆಂಡ್ ಮಾಡಿದ್ರೆ ಕ್ಲೈಂಟ್, ಇಟ್ ಸೆಂಡ್ಸ್ ದ ನೇಮ್ ರಿಫ್ರೆಶ್ ರೆಸ್ಪಾನ್ಸ್ ಅನ್ನ ವಿನ್ ಕ್ಲೈಂಟ್ ವಿತ್ ನ್ಯೂ TTL ಹತ್ರ ರಿಸೀವ್ ಮಾಡ್ಕೊಳತ್ತೆ. ಸೊ ಒನ್ಸ್ ನಾವು ಏನಾದ್ರು ಬೇಡ ನಮ್ಗೆ ಬೇರೆ ನೇಮ್ ಬೇಕು, ದಟ್ ನಾಟ್ ರಿಕ್ವೈರ್ ದ ನೇಮ್ ಫ್ರಮ್ ದಿ ವಿನ್ ಸರ್ವರ್ ಅಂತಂದ್ರೆ ಸೊ ಅದಕ್ಕೆ ನಾವು ಇನ್ಫಾರ್ಮೇಶನ್ಸ್ ಕೊಟ್ರೆ ದರ್ ಇಸ್ ಅ ವಿನ್ ಕ್ಲೈಂಟ್ ರಿಲೀಸ್ ದ ಇಟ್ಸ್ ನೇಮ್ ವೆನ್ ಇಟ್ ಈಸ್ ಡಸ್ ನಾಟ್ ರಿಕ್ವೈರ್ ದ ನೇಮ್ ಫ್ರಮ್ ದಿ ವಿನ್ ಸರ್ವರ್. ಬೇಡ ಅಂತಂದ್ರೆ ಸೊ ಮೆಸೇಜ್ ಕಳ್ಸಿದ್ರೆ ಸೊ ಅದೇನ್ ಮಾಡುತ್ತೆ ಅಂತಂದ್ರೆ ಅದನ್ನ ನಾವು ಅಗೈನ್ ಕ್ಯಾನ್ ಟರ್ಮಿನೇಟ್ ಮಾಡಿ ದರ್ ಇಸ್ ಅನ್ ಅದನ್ನ ವಿನ್ಸ್ ಸರ್ವರ್ ಇಂದ ನೇಮ್ ಅನ್ನ ಡಿಲೀಟ್ ಮಾಡುತ್ತೆ. Thank you. So I hope you learn about DNS server and Win server. These are both are the internet tools and services available in the server that is provided by this Windows 2000 server. From this session, ಕೆಲವೊಂದು key
ಪಾಯಿಂಟ್ಸ್ ಟರ್ಮ್ಸ್ ಗಳನ್ನ ಕಲ್ತಿದೀವಿ. ಹೊಸ ಕೀ ಟರ್ಮ್ಸ್ ಗಳು ಯಾವ್ದಾದ್ರೆ ಡೊಮೈನ್ ನೇಮ್ ಸರ್ವಿಸ್, ವಿಂಡೋಸ್ ಇಂಟರ್ನೆಟ್ ನೇಮಿಂಗ್ ಸರ್ವಿಸ್, ಟೈಮ್ ಟು ಲೀವ್. ದೀಸ್ ಆರ್ ದ ನ್ಯೂ ಕೀವರ್ಡ್ಸ್ ಅಂತಾನೆ ಹೇಳ್ಬೋದು. ದೀಸ್ ಕೀವರ್ಡ್ಸ್ ಗಳನ್ನ ನಾವು ಯಾವ ಪ್ರೀವಿಯಸ್ ಅಲ್ಲಿ ಯಾವುದೇ ಕಾನ್ಸೆಪ್ಟ್ ಅಲ್ಲಿ ನಾವು ಓದಿಲ್ಲ. ಸೊ ಹಂಗಾಗಿ ದೇರ್ ಇಸ್ ಅ ನ್ಯೂ ಕೀವರ್ಡ್ಸ್ ಅಂತಾನೆ ಐಡೆಂಟಿಫೈ ಮಾಡಬಹುದು. ಫ್ರಮ್ ದಿಸ್ ಸೆಷನ್ ಕೆಲವೊಂದು ಎಂ ಸಿ ಕ್ಯೂ ಗಳನ್ನ ಪ್ರಿಪೇರ್ ಮಾಡಿದೀವಿ. ದಟ್ ಈಸ್ ಅನ್ ಮೊದಲನೇ ಎಂ ಸಿ ಕ್ಯೂ ಯಾವುದು ಅಂತಂದ್ರೆ, ದ ಎಂಟೈರ್ ಹೋಸ್ಟ್ ನೇಮ್ ಆಸ್ ಎ ಮ್ಯಾಕ್ಸಿಮಮ್ ಆಫ್ ಡ್ಯಾಶ್. ದ ಎಂಟೈರ್ ಹೋಸ್ಟ್ ನೇಮ್ ಏನಿದೆ ಅದು ಎಷ್ಟು ಇರುತ್ತೆ ಅಂತ ಹೇಳಿ. ದರ್ ಇಸ್ ಅನ್ ಎಂಟೈರ್ ಹೋಸ್ಟ್ ನೇಮ್ ಕಂಟೈನ್ ಎ ಮ್ಯಾಕ್ಸಿಮಮ್ 255 ಕ್ಯಾರೆಕ್ಟರ್ ಇರುತ್ತೆ. ಅಲ್ದ ಈಚ್ ಲೇಬಲ್ ಲೈಕ್ 1 to 64 ಕ್ಯಾರೆಕ್ಟರ್ಸ್ ಲಾಂಗ್ ಇರುತ್ತೆ. ಸೊ ದರ್ ಇಸ್ ಅ 4 ಡಿಫ್ರೆಂಟ್ ಬೈಟ್ಸ್ ಇರೋದ್ರಿಂದ ಸೊ ಟೋಟಲಿ 255 ಕ್ಯಾರೆಕ್ಟರ್ಸ್ ಗಳು ಅವೈಲಬಲ್ ಇರುತ್ತೆ. ಸೊ ಆನ್ಸರ್ ಇಸ್ ಎ. ದ ಎಂಟೈರ್ ಹೋಸ್ಟ್ ನೇಮ್, ದ ಹೋಸ್ಟ್ ನೇಮ್ ಇಸ್ ಕಂಟೈನ್ 255 ಕ್ಯಾರೆಕ್ಟರ್ಸ್. 255 ಕ್ಯಾರೆಕ್ಟರ್ಸ್ ಇರ್ತಾರೆ. ದ ಹೋಸ್ಟ್ ನೇಮ್ ಅಂತ ಹೇಳಿದ್ರೆ, ಸೊ ಇಸ್ ಆಕ್ಚುಲಿ ದರ್ ಇಸ್ ಅನ್ ನೇಮ್ ಆಫ್ ಎ ಡಿವೈಸ್ ಇನ್ ಎ ನೆಟ್ವರ್ಕ್. ದ ನೇಮ್ ಆಫ್ ಎ ಡಿವೈಸ್ ಇನ್ ಎ ನೆಟ್ವರ್ಕ್. ಯಾವುದೇ ಒಂದು ನೆಟ್ವರ್ಕ್ ಅಲ್ಲಿ ಪರ್ಟಿಕ್ಯುಲರ್ ಒಂದು ಸಿಸ್ಟಮ್ಗೆ ಅಥವಾ ಒಂದು ನೋಡ್ಗೆ ಒಂದು ನೇಮ್ ನ ಪ್ರೊವೈಡ್ ಮಾಡಿರ್ತೀವಿ. ದಟ್ ನೇಮ್ ನ ನಾವು ಹೋಸ್ಟ್ ನೇಮ್ ಅಂತ ಕರಿತೀವಿ. ಅದು ದಟ್ ನೇಮ್ ಇಸ್ 255 ಕ್ಯಾರೆಕ್ಟರ್ ಗೆ ಅದನ್ನ ಪ್ರೊವೈಡ್ ಮಾಡಬಹುದು. ದರ್ ಇಸ್ ಅನ್ ಆನ್ಸರ್. ದ ಎಂಟೈರ್ ಹೋಸ್ಟ್ ನೇಮ್ ಹ್ಯಾಸ್ ಎ ಮ್ಯಾಕ್ಸಿಮಮ್ ಆಫ್ 255 ಕ್ಯಾರೆಕ್ಟರ್. ಆನ್ಸರ್ ಇಸ್ ಎ. Another question, DNS database contain ಏನೇನಿರುತ್ತೆ ಡಿಎನ್ಎ ಡೇಟಾಬೇಸ್ ಅಲ್ಲಿ? ಡೊಮೈನ್ ನೇಮ್ ಸಿಸ್ಟಮ್ಸ್ ಅಲ್ಲಿ ಡಸ್ ನಾಟ್ ನಿಮ್ಗೆ ನಾಟ್ ಓನ್ಲಿ ಡೀಲ್ಸ್ ವಿತ್ ದ ಮ್ಯಾಪಿಂಗ್ ಆಫ್ IP ಅಡ್ರೆಸ್ ವಿತ್ ದ ಹೋಸ್ಟ್ ನೇಮ್, ಬಟ್ ಆಲ್ಸೋ ಡೀಲ್ ವಿತ್ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಶನ್ ಇನ್ ದ ಸರ್ವರ್. ಸೊ ಹೋಸ್ಟ್ ಅಡ್ರೆಸ್ ಇರುತ್ತೆ, ಹೋಸ್ಟ್ ನೇಮ್ ಇರುತ್ತೆ, ನೇಮ್ ಆಫ್ ಸರ್ವರ್ ರೆಕಾರ್ಡ್ಸ್ ಇರುತ್ತೆ, ಮತ್ತೆ ನಿಮಗೆ ಬೇಕಾಗಿರೋ ವಾಟ್ ಈಸ್ ಅನ್ ಆಲ್ ಇನ್ಫಾರ್ಮೇಶನ್ ಅಬೌಟ್ ದ ಹೋಸ್ಟ್ ಬಗ್ಗೆ ನಿಮ್ಗೆಲ್ಲಾ ಇನ್ಫಾರ್ಮೇಶನ್ಸ್ ಇರುತ್ತೆ. ಹಂಗಾಗಿ ದರ್ ಇಸ್ ಅನ್ ಆನ್ಸರ್ ಈಸ್ ಆಲ್ ದಿ ಅಬೋ ಮೆನ್ಷನ್ಡ್. ಎಲ್ಲಾ ಇನ್ಫಾರ್ಮೇಶನ್ಸ್ ಇರುತ್ತೆ. ಆನ್ಸರ್ ಇಸ್ ಡಿ. ಥ್ಯಾಂಕ್ ಯು all.